ಲೈಸೆನ್ಸ್ ಬಿಟ್ಟು ಎಲ್ಲೇ ಮಾಡಿದ್ರು ಕೂಡ ಇಲ್ಲಿಗೆಲ್ಲ ಆಗ್ತದೆ. ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೋಬೇಕು. ಎಕ್ಸೈಜ್ನವ್ರು ಯಾಕೆ ತೊಗೋತಿದ್ರು, ಯಾಕೆ ಹೇಳ್ತಿಲ್ಲ ಅರ್ಥ ಆಗ್ತಾಯಿಲ್ಲ. ಇವತ್ತು ಸಾಯಂಕಾಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಗರ್ವೊಂದು ಕಿರಾಣಿ ಅಂಗಡಿ ಬಳಿ ರಾಜಾರೋಷವಾಗಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಇದು ಭಾಳ ತಪ್ಪಿದೆ. ಇದು ಜನಸಾಮಾನ್ಯರು ಕೂಡ ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿ ತಮ್ಮ ಸಂಸಾರವನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಾನು 2-3 ಸಲ ಅವ್ರ ಕಚೇರಿಗೆ 100 ಹೆಣ್ಮಕ್ಳೊಂದಿಗೆ ಹೇಳಿದ್ದೆ ಮತ್ತು ಸದನದಲ್ಲಿ ಕೂಡ ಈ ಬಗ್ಗೆ ಭಾಳಷ್ಟು ಮಂದಿ ಚರ್ಚೆ ಮಾಡಿದ್ದೇವೆ. ಇದು ಖಂಡಿತವಾಗಿ ಖಂಡಿಸ್ತೇವೆ. ಇದು ನಿಲ್ಲಿಸಲೇಬೇಕಂತ ಹೇಳಿ ನಾನು ಒತ್ತಾಯ ಕೂಡ ಮಾಡ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ಹೋಗಿ ಅದನ್ನು ಅವ್ರ ಜೊತೆಗೆ ಬಂದು ಇದನ್ನು ಅವರಿಗೆ ಸಂಪೂರ್ಣ ಚಿತ್ರಗಳ ಸಮೇತ ವಿಡಿಯೋ ಇದೆ, ಚಿತ್ರ ಇದೆ, ಅವರೆಲ್ಲ ತೋರಿಸಿ ತಕ್ಷಣ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇವರು ಸ್ಟ್ರೈಕ್ ಕೂತಾರ. ನಿನ್ನೆ 15 ಆಗಸ್ಟ್ 78 ವರ್ಷ ಸ್ವಾತಂತ್ರ್ಯ ಸಿಕ್ಮ್ಯಾಗೂ ಇಲ್ಲಿ ನಗರದಾಗ ಏನಪ್ಪ ಅಂದ್ರೆ ಅಕ್ರಮ ಮದ್ಯ ಮಾರಾಟ, ಕಳ್ಳಬಟ್ಟಿ, ಗಾಂಜಾ, ಕೊರೆಕ್ಸ್ ಇವೆಲ್ಲ ಮಾಡ್ತಾರಂತ ಹೇಳಿ CL2, CL7, CL9 ಇಷ್ಟೆಲ್ಲ ಇದು ನಿಯಮ ಉಲ್ಲಂಘನೆ ಮಾಡ್ತಾರೆ. ನಿಮ್ಮವ್ರು ಯಾರೂ ಹಿಡಿಯಂಗಿಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ. ಅವರಿಗೆ ನೀವು ಜಿಲ್ಲಾಧಿಕಾರಿಗಳಿದ್ದೀರಿ ಅಂದರೆ ಈ ಒಬ್ಬರು ಮಾಡಿದ್ರೆ ಅವ್ರು ಯಾಕೆ ಮಾಡ್ತಾರೆ? ನಾನು ಪಾಣೆಗಾಂವ್ದು ಮತ್ತು ಮೇಲ್ಕುಂದಿ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ತೋರಿಸ್ತೀನಿ. ನಿಮ್ಮ ಆಫೀಸ್ ಬಂದಿದ್ದೆ ಮೊದಲ MLA ಗಿಂತ ಮೊದಲ ಅಲ್ಲಿನೂ ನಿಂತಿಲ್ಲ. ನಾ ಮೊದಲು 2-3 ಸಲ ಅಂದೆ ಇದು ಭಾಳ ತಪ್ಪದ. ಯಾರ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿರಿ, ಅವ್ರು ಅರೆಸ್ಟ್ ಮಾಡಿರಿ. ದುಕಾನ್ದಾಗ ಇವ್ರ ಬಳಿ ವೀಡಿಯೋ ಅದ, ನೀವು ಬಂದು ನೋಡಿರಿ. ಬೇಕಾದ್ರೆ ನೀವು ಹೋಗ್ತೀರಿ ತೋರಿಸ್ಬೋದು. ನೀವು ಆಫೀಸ್ನಾಗಿದ್ದರೆ ಕಳಿಸ್ಕೊಡ್ತೀನಿ ಇಬ್ಬರಿಗೆ. ಅವರಿಗೆ ಹೇಳ್ರಿ, ನಾವ್ಯಾಕೆ ಹೋಗೋರಿ? ನೀವು ಯಾರಿಗಾರ ಕಳಿಸ್ರಿ, ನಿಮ್ಮವ್ರಿಗೆ ಇಲ್ಲಿಗೆ ಬಂದು ನೋಡಲಿ ಎಲ್ಲ ನಿಮ್ಮ ಗಮನಕರ ಇಲ್ಲರಿ. ಕಿರಾಣಿ ದುಕಾನ್ದಾಗ ಮುಂಜಾನೆ 5 ಗಂಟೆಗೆ ಎದ್ದು ತಗೊಂಡು ವ್ಯಾಪಾರ ನಡೀತದೆ. ಇದು ಎಲ್ಲ ಸ್ಟ್ರೈಕ್ ಕೂತಾರ. ಇದು ಸರಿಯಲ್ಲ. ಇದು ಪೂರಾ ನಮಗೆಲ್ಲ ಭಾಳ ತಪ್ಪಾಗ್ತದೆ. ಇದನ್ನು ಎಲ್ಡಪ್ ಮಾಡಿ ಬೆಂಬಲಿಸಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಅನ್ನಪುರ ಪಾಟೀಲ್ ಶಾಸಕರು ದಕ್ಷಿಣ ಕ್ಷೇತ್ರವರಿಗೆ ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಏನು ಅಕ್ರಮ ಮದ್ಯ ಮಾರಾಟ ಮತ್ತು ಗಾಂಜಾ, ಚರಾಕ್ಸ್, ಮತ್ತು ಕಳ್ಳಬಟ್ಟಿ, ಸರಾಯಿ ಇದೇನು ವ್ಯಾಪಾರ ಮಾದಕ ವಸ್ತುಗಳ ಮಾರಾಟ ಇಲ್ಲಿಗಲ್ ಆಗಿ ನಡೀತಾ ಇದೆ. ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಅದಕ್ಕಿಂತ ಕಡಿಮೆ ದರದಲ್ಲಿ MSIL ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೇನಪ್ಪ ಅಂದರೆ ಮದ್ಯ ಮಾರಾಟ ಕಿರಾಣಿ ಅಂಗಡಿಯಲ್ಲಿ, ಹೋಟೆಲ್ನಲ್ಲಿ ರಾಜಾರೋಷವಾಗಿ ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. 2 ಸಲ ನಾನು ಪಾಣೆಗಾಂವನ್ನು 100 ಹೆಣ್ಮಕ್ಳಿಗೆ ತೆಗೆದುಕೊಂಡು ಮತ್ತು ಮೇಲ್ಕುಂದ ಬೀದ ಹೆಣ್ಮಕ್ಳಿಗೆ ತೆಗೆದುಕೊಂಡು DC ಅವರಿಗೆ ಮನವಿ ಸಲ್ಲಿಸಿದ್ದೆ. ಸ್ವಲ್ಪ ದಿನ ಬಂದ್ ಆಗ್ತದೆ, ಮತ್ತು ಅದೇ ಯಥಾ ಪ್ರಕಾರ ನಡೀತಾ ಇದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇವರು ಸಚಿವರು ಕೂತಿದ್ದಾರೆ. ಇವರನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ. 4 ಗಂಟೆಗೆ ಅವ್ರು ಬರ್ತಾರಂತ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಮಾತನಾಡಿ ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಮದ್ಯ ವ್ಯಸನಗಳಿಂದ ಸಂಸಾರ ಹಾಳಾಗ್ತದೆ, ಗ್ರಾಮಗಳು ಹಾಳಾಗ್ತವೆ, ವ್ಯವಸ್ಥೆ ಹಾಳಾಗ್ತದೆ. ಇದನ್ನು ತಡೆಗಟ್ಟಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಜಿಲ್ಲಾಧಿಕಾರಿಗಳಿಗೆ ಸತ್ಯಾಗ್ರಹಿಗಳಿಗೆ ಕರೆದುಕೊಂಡು ಹೋಗಿ ಮಾತನಾಡ್ತೀವಿ. ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಕಾರ್ಯ ಇದೆ ಅಂತ. ವಿಫಲ ಅಂತ ಹೆಂಗಂತೀರಿ? ಎಲ್ಲ ಕಡೆ ದುಕಾನ್ಗಳಲ್ಲಿಯೂ ಕೂಡ ಅಲ್ಲ, ಈ ವಿಫಲ ಅಂತ ಈ ಕಳುವು ಮಾಡಿ ಖರೀದಿ ಮಾಡಿ ಮಾರೋಟಿ ಕನ್ಸ್ಬೋತದ. ಯಾರು ಊರಾಗ ಹೇಳಲ್ಲ ಈ ದುಕಾನ್ದಾಗ ಮಾರ್ತಾರೆ ಅಂತ ಹೇಳಿ. ಭಾಳಷ್ಟು ಜನ ಈ ಪುಣ್ಯಾತ್ಮ ರೋಡಿನ ಮೇಲೆ ಕೂತು ಹೇಳತ್ತಾರ. ಇವತ್ತು ಅದಕ್ಕೆ ಗಮನಕ್ಕೆ ತರ್ತೀವಿ. ಏನಾಗ್ತದ ಅವ್ರು ನಾವು ಹೇಳಿ 2-3-4 ದಿನ ಏನೂ ಮಾಡಲಿ ಅಂದ್ರೆ ವಿಫಲ ಅಂತ ನಮ್ಮ ತಾದ. ಆಲ್ರೆಡಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಹಲವು ಬಾರಿ ಅವರೇ ಮನವಿ ಕೊಟ್ಟಾರೆ. ಏನಂತ? ಈ ಥರ ನಡೀತಾ ಇದೆ ಅಂತ ಇದೇ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆಯವರೇ ಮನವಿ ಕೊಟ್ಟಾರೆ. ಆದರೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಇನ್ನೂ ತನಕ ಇವ್ರ ಮ್ಯಾಗೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಪೀಲಿಗೆ. ಅದೇನು ಆ್ಯಕ್ಷನ್ ತೋತಿಲ್ಲ ಅಂದ್ರೆ ನಾವು ವಿಧಾನಸೌಧ ಮಾತಾಡ್ತೀವಿ.